Good afternoon, students. I hope all are ready to listen the class. ಎಲ್ರೂ ಕ್ಲಾಸ್ ಕೇಳಲಿಕ್ಕೆ ರೆಡಿ ಆಗಿದ್ದೀರಾ ಅಂತ ಅನ್ಕೊಳ್ತೇನೆ. ನೋಡಿ, ಇವತ್ತು ನಾವು ನಿಯಂತ್ರಣ ಮತ್ತೆ ಸಹಭಾಗಿತ್ವ ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನ ತಿಳಿದುಕೊಳ್ಳಿಕ್ಕಿದ್ದೇವೆ. ಎಲ್ರೂ ನಿಮ್ಮ ನೋಟ್ಸ್ ಮತ್ತೆ ಪೆನ್ ಜೊತೆ ರೆಡಿ ಆಗಿರಿ. ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ಆಯ್ತಾ? ನಾವು ಮೊದಲನೇದಾಗಿ MCQ ಕ್ವಶನ್ಸ್ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಅದಾದ ನಂತರ 2 ಅಂಕದ ಪ್ರಶ್ನೆಗಳಿರಬಹುದು, 4 ಅಂಕದ ಪ್ರಶ್ನೆಗಳಿರಬಹುದು, ಈ ರೀತಿಯಾಗಿ ಹೆಚ್ಚಿನ ಅಂಕದ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡ್ತೇವೆ. ಹಾಗಾದ್ರೆ ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಪಾಠದಲ್ಲಿ ನೀವು ಆಲ್ರೆಡಿ ಯಾವ ಕಾನ್ಸೆಪ್ಟ್ಸ್ ಇದೆ ಅನ್ನೋದನ್ನ ಸ್ಟಡಿ ಮಾಡಿದ್ದೀರಾ ಅಲ್ವಾ? ಹಾಗಾದ್ರೆ ಮೊದಲನೇ ಪ್ರಶ್ನೆ ಶುರು ಮಾಡೋಣವಾ? ನೋಡಿ, ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ. ನೋಡಿ, ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಿ. ಒಬ್ಬ ವ್ಯಕ್ತಿಯು ಹಾವನ್ನು ನೋಡಿದ ಕೂಡಲೇ ಓಡಲು ಪ್ರಾರಂಭಿಸುತ್ತಾನೆ. ಈ ಸಂದರ್ಭದಲ್ಲಿ ಪರಾವರ್ತಿತ ಆವೇಗವು ಸಾಗುವ ಸರಿಯಾದ ಪಥ. ಆಪ್ಷನ್ ಎ ಗ್ರಾಹಕ, ಜ್ಞಾನವಾಹಿ ನರಕೋಶ, ಮಿದುಳು, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ. ಆಪ್ಷನ್ ಬಿ ಗ್ರಾಹಕ, ಜ್ಞಾನವಾಹಿ ನರಕೋಶ, ಮಿದುಳು ಬಳ್ಳಿ, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ. ಆಪ್ಷನ್ ಸಿ ಅನ್ನ ನೋಡಿ, ಕಾರ್ಯನಿರ್ವಾಹಕ, ಮಿದುಳು ಬಳ್ಳಿ, ಜ್ಞಾನವಾಹಿ ನರಕೋಶ, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಗ್ರಾಹಕ ಅಂತ ಇದೆ. ಆಪ್ಷನ್ ಡಿ ಕಾರ್ಯನಿರ್ವಾಹಕ, ಕ್ರಿಯಾವಾಹಿ ನರಕೋಶ, ಸಂಬಂಧ ಕಲ್ಪಿಸುವ ನರಕೋಶ, ಮಿದುಳು, ಜ್ಞಾನವಾಹಿ ನರಕೋಶ ಮತ್ತೆ ಗ್ರಾಹಕ ಅಂತ ಇದೆ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಹಾವನ್ನ ನೋಡಿದ ಕೂಡಲೇ ಏನ್ ಮಾಡ್ತಾನೆ, ಓಡ್ಲಿಕ್ಕೆ ಪ್ರಾರಂಭಿಸ್ತಾನೆ ಅಲ್ವಾ? ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಅಪರಾವರ್ತಿತ ಆವೇಗವು ಯಾವ ಪಥದಲ್ಲಿ ಸಾಗತ್ತೆ ಅಂತ. ಮೊದಲನೇದಾಗಿ ಗ್ರಾಹಕ ಅಲ್ವಾ? ಗ್ರಾಹಕದಿಂದ ಏನಾಗತ್ತೆ, ಅದು ಜ್ಞಾನವಾಹಿ ನರಕೋಶ. ಇಲ್ಲಿ ಕಾರ್ಯನಿರ್ವಾಹಕ ಮೊದಲನೇದಾಗಿ ಏನ್ ಮಾಡೋದಿಲ್ಲ, ಆ ಒಂದು ಹಾವನ್ನ ನೋಡಿದ ತಕ್ಷಣ ಗ್ರಹಿಸೋದಿಲ್ಲ ಅಲ್ವಾ? ಕಾರ್ಯನಿರ್ವಾಹಕ ಮೊದಲನೇದಾಗಿರೋದಿಲ್ಲ, ಅದು ಕೊನೆಯದಾಗಿ ಇರುತ್ತೆ ಅಲ್ವಾ? ಗ್ರಾಹಕ ಮೊದಲನೇದಾಗಿರತ್ತೆ. ಗ್ರಾಹಕ ಏನ್ ಮಾಡುತ್ತೆ, ಜ್ಞಾನವಾಹಿ ನರಕೋಶದ ಮುಖಾಂತರ ಆ ಒಂದು ಸಂವೇಗವನ್ನ, ಆ ಒಂದು ಆವೇಗವನ್ನ ಎಲ್ಲಿಗೆ ತಲುಪಿಸುತ್ತೆ? ಮಿದುಳಿಗೆ ತಲುಪಿಸುತ್ತೋ, ಮಿದುಳು ಬಳ್ಳಿಗೆ ತಲುಪಿಸುತ್ತಾ? ಮಿದುಳು ಅಥವಾ ಮಿದುಳು ಬಳ್ಳಿ. ಈ ಒಂದು ಪರಾವರ್ತಿತ ಚಾಪದಲ್ಲಿ ಏನಾಗತ್ತೆ, ಮಿದುಳು ಏನಾಗೋದಿಲ್ಲ, ಅಲ್ಲಿ ಆ ಒಂದು ತನ್ನ ಆವೇಗವನ್ನ, ಮಿದುಳಿಗೆ ಆ ಒಂದು ಆವೇಗ ಸಾಗೋದಿಲ್ಲ. ಅದೆಲ್ಲಿ ಸಾಗತ್ತೆ? ಮಿದುಳು ಬಳ್ಳಿಗೆ ಅಲ್ವಾ? ಮಿದುಳು ಬಳ್ಳಿಗೆ ಸಾಗತ್ತೆ. ಆದ್ರಿಂದ ಮಿದುಳು ತಪ್ಪಾಗಿದೆ. ಆಪ್ಷನ್ ಬಿ ಅಲ್ವಾ? ಗ್ರಾಹಕದ ನಂತರ ಏನಾಗತ್ತೆ, ಅದು ಜ್ಞಾನವಾಹಿ ನರಕೋಶದ ಮುಖಾಂತರ ಮಿದುಳು ಬಳ್ಳಿಯನ್ನ ತಲುಪುತ್ತೆ. ಮಿದುಳು ಬಳ್ಳಿಯಿಂದ ಆ ಒಂದು ಆವೇಗಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡಬೇಕು ಅನ್ನುವಂಥದ್ದು ಸಂಬಂಧ ಕಲ್ಪಿಸುವ ನರಕೋಶದ ಮುಖಾಂತರ ಕ್ರಿಯಾವಾಹಿ ನರಕೋಶಕ್ಕೆ ಸಾಗಿ ನಂತರ ಕಾರ್ಯನಿರ್ವಾಹಕ, ಉದಾಹರಣೆಗೆ ನಮ್ಮ ಸ್ನಾಯುಗಳು ಕಾರ್ಯನಿರ್ವಾಹಕಗಳಾಗಿದೆ ಅಲ್ವಾ? ಅಲ್ಲಿ ಓಡ್ಲಿಕ್ಕೆ ಸಹಾಯ ಮಾಡುವಂಥದ್ದು ಯಾವುದು? ಸ್ನಾಯುಗಳು ಕಾರ್ಯನಿರ್ವಾಹಕ ಅಲ್ವಾ? ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ, ಈ ಕ್ವಶನ್ ಅನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಎರಡನೇ ಪ್ರಶ್ನೆಗೆ ಹೋಗೋಣ. ಥೈರಾಕ್ಸಿನ್ ಹಾರ್ಮೋನ್ಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂತ ಕೇಳಿದರೆ, ತಪ್ಪಾದ ಹೇಳಿಕೆ ನೋಡಿ, ಆಪ್ಷನ್ ಎ ಇದು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುತ್ತದೆ. ಆಪ್ಷನ್ ಬಿ ಇದರ ಕೊರತೆಯಿಂದ ಗಳಗಂಡ ರೋಗ ಉಂಟಾಗುತ್ತದೆ. ಆಪ್ಷನ್ ಸಿ ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುತ್ತದೆ. ಆಪ್ಷನ್ ಡಿ ಆಹಾರದಲ್ಲಿನ ಅಯೋಡಿನ್ ಇದರ ಉತ್ಪಾದನೆಗೆ ಅಗತ್ಯವಾಗಿದೆ ಅಲ್ವಾ? ನೋಡಿ, ಥೈರಾಕ್ಸಿನ್ ಹಾರ್ಮೋನ್ಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನ ನಾವು ನೋಡ್ಬೇಕು. ಇದು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುತ್ತದೆ, ಇದು ಸರಿಯಾದ ಹೇಳಿಕೆ ಅಲ್ವಾ? ಕೊಬ್ಬು ಇರಬಹುದು, ಪ್ರೋಟೀನ್ ಇರಬಹುದು, ಇವುಗಳ ಚಯಾಪಚಯ ಕ್ರಿಯೆಯನ್ನ ಇದು ನಿಯಂತ್ರಿಸುತ್ತದೆ, ಸರಿ ಇದೆ. ಇದರ ಕೊರತೆಯಿಂದಾಗಿ ಗಳಗಂಡ ರೋಗ ಉಂಟಾಗುತ್ತದೆ, ಹೌದು, ಇದು ಕೂಡ ಸರಿ ಇದೆ ಅಲ್ವಾ? ಇದರ ಕೊರತೆಯಿಂದಾಗಿ ಗಳಗಂಡ ರೋಗ ಉಂಟಾಗುತ್ತದೆ. ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗುತ್ತದೆ, ಇದು ತಪ್ಪಾಗಿದೆ ಅಲ್ವಾ? ಥೈರಾಕ್ಸಿನ್ ಹಾರ್ಮೋನ್ ಯಾವ ಗ್ರಂಥಿಯಿಂದ ಬಿಡುಗಡೆ ಆಗತ್ತೆ? ಅದು ಥೈರಾಯ್ಡ್ ಗ್ರಂಥಿಯಿಂದ
ಥೈರಾಯ್ಡ್ ಗ್ರಂಥಿಯಿಂದ ಅಲ್ವಾ? ಥೈರಾಯ್ಡ್ ಗ್ರಂಥಿಯಿಂದ ಅದು ಬಿಡುಗಡೆ ಆಗತ್ತೆ ಅಲ್ವಾ? ಪ್ಯಾರಾಥೈರಾಯ್ಡ್ ಅಲ್ಲ, ಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗತ್ತೆ. ಆಹಾರದಲ್ಲಿನ ಅಯೋಡಿನ್ ಇದರ ಉತ್ಪಾದನೆ ಅಗತ್ಯವಾಗಿದೆ. ಈ ಒಂದು ಹಾರ್ಮೋನ್ ಸ್ರವಿಕೆ ಆಗ್ಬೇಕು ಅಂದ್ರೆ ಆಹಾರದಲ್ಲಿನ ಅಯೋಡಿನ್ ಇದಕ್ಕೆ ಅಗತ್ಯ ಅಲ್ವಾ? ಆದ್ರಿಂದ ತಪ್ಪಾದ ಹೇಳಿಕೆ ಯಾವುದು? ಆಪ್ಷನ್ ಸಿ, ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗುತ್ತದೆ. ಇದು ತಪ್ಪಾದ ಉತ್ತರ. ಆಪ್ಷನ್ ಸಿ. ಮೂರನೇ ಪ್ರಶ್ನೆಯನ್ನ ನೋಡೋಣವಾ? ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ನರ ಆವೇಗಗಳು ಹಾದು ಹೋಗುವ ಸರಿಯಾದ ಮಾರ್ಗ. ಈ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ನರ ಆವೇಗಗಳು ಹಾದು ಹೋಗುವ ಸರಿಯಾದ ಮಾರ್ಗ ಯಾವುದು ಅಂತ ಕೇಳಿದರೆ, ಇದೊಂದು ನರಕೋಶದ ಚಿತ್ರ ಅಲ್ವಾ? ನರಕೋಶದಲ್ಲಿ ಯಾವ ರೀತಿಯಾಗಿ ನರ ಆವೇಗಗಳು ಹಾದು ಹೋಗುತ್ತೆ? ಈ ಡೆಂಡ್ರೈಟ್ ನ ಮುಖಾಂತರವೇನಾಗತ್ತೆ, ಈ ಒಂದು ನರಕೋಶವನ್ನ ಪ್ರವೇಶಿಸುತ್ತೆ. ನಂತರ ಕೋಶಕಾಯದ ಮುಖಾಂತರ ಅದು ಆಕ್ಸಾನ್ ಅನ್ನ ತಲುಪುತ್ತೆ. ಆಕ್ಸಾನ್ ಈ ಒಂದು ಉದ್ದನೆಯ ರಚನೆ ಅಲ್ವಾ? ಆಕ್ಸಾನ್ ನ ಮುಖಾಂತರ ಅದು ನರ ತುದಿಯನ್ನ ತಲುಪುತ್ತೆ. ನಂತರ ಈ ಒಂದು ಸಂಸರ್ಗ ಅಂತ ಒಂದು ಭಾಗ ಇರುತ್ತೆ. ನಂತರ ಅದು ಇನ್ನೊಂದು ನರಕೋಶದ ಮುಖಾಂತರ ಈ ರೀತಿಯಾಗಿ ನರ ಆವೇಗಗಳು ಚಲಿಸುತ್ತೆ ಅಲ್ವಾ? ಹಾಗಾದ್ರೆ ಇಲ್ಲಿ ಸರಿಯಾದ ಮಾರ್ಗ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಇಲ್ಲಿ ಪಿ ಅಲ್ವಾ? ಪಿ ಡೆಂಡ್ರೈಟ್ ನ ಮೂಲಕ ಅದೇನಾಗತ್ತೆ, ಕೋಶಕಾಯವನ್ನ ಪ್ರವೇಶಿಸುತ್ತದೆ. ಹಾಗಾದ್ರೆ ಇಲ್ಲಿ ಆರ್, ಪಿ ಆರ್, ನಂತರ ಆಕ್ಸಾನ್ ನ ಮುಖಾಂತರ ಎಸ್, ನಂತರ ಅದು ನರ ತುದಿಯನ್ನ ತಲುಪುತ್ತೆ ಕ್ಯೂ. ನೋಡಿ, ಯಾವ ಆಪ್ಷನ್ ಅಲ್ಲಿ ಪಿ ಆರ್ ಎಸ್ ಕ್ಯೂ ಅಂತ ಇದೆ ನೋಡಿ. ಆಪ್ಷನ್ ಎ ಕ್ಯೂ ಎಸ್ ಆರ್ ಪಿ ಅಂತ ಇದೆ, ಇದು ತಪ್ಪು ಅಲ್ವಾ? ಪಿ ಕ್ಯೂ ಆರ್ ಎಸ್ ಇದೆ, ಇದು ಕೂಡ ತಪ್ಪು. ಎಸ್ ಆರ್ ಕ್ಯೂ ಪಿ, ಇದು ಕೂಡ ತಪ್ಪಾಗಿದೆ ನೋಡಿ. ಪಿ ಆರ್ ಎಸ್ ಕ್ಯೂ ಅಲ್ವಾ? ಆಪ್ಷನ್ ಡಿ ಸರಿಯಾದ ಉತ್ತರ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ. ನಾಲ್ಕನೇ ಪ್ರಶ್ನೆನ ನೋಡಿ. ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುವ ಹಾರ್ಮೋನ್. ನೋಡಿ, ಆಪ್ಷನ್ ಎ ಟೆಸ್ಟೋಸ್ಟಿರಾನ್, ಆಪ್ಷನ್ ಬಿ ಅಡ್ರಿನಲಿನ್, ಆಪ್ಷನ್ ಸಿ ಇನ್ಸುಲಿನ್, ಆಪ್ಷನ್ ಡಿ ಥೈರಾಕ್ಸಿನ್. ಇಲ್ಲಿ ಟೆಸ್ಟೋಸ್ಟಿರಾನ್ ಇದು ಏನ್ ಮಾಡುತ್ತೆ? ಟೆಸ್ಟೋಸ್ಟಿರಾನ್ ಹಾರ್ಮೋನು ಗಂಡು ಮಕ್ಕಳಲ್ಲಿ ಏನ್ ಮಾಡುತ್ತೆ? ಗಂಡು ಮಕ್ಕಳಲ್ಲಿ ಕೆಲವೊಂದು ದೇಹದ ಬದಲಾವಣೆ ಉಂಟಾಗುವುದಂತದ್ದು ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ನ ಸಹಾಯದಿಂದ. ಹಾಗೆ ಇದು ವೀರ್ಯಾಣುಗಳ ಉತ್ಪಾದನೆಯನ್ನ ನಿಯಂತ್ರಿಸುತ್ತೆ ಅಲ್ವಾ? ಹಾಗೆ ಅಡ್ರಿನಲಿನ್ ಹಾರ್ಮೋನು ನಮ್ಮ ದೇಹವನ್ನ ಕೆಲವೊಂದು ಪರಿಸ್ಥಿತಿಯನ್ನ ಎದುರಿಸ್ಲಿಕ್ಕೆ ತುರ್ತು ಪರಿಸ್ಥಿತಿಯ ಹಾರ್ಮೋನು ಅಂತ ಕರೀತಾರೆ ಅಲ್ವಾ? ತುರ್ತು ಪರಿಸ್ಥಿತಿಯನ್ನ, ವಿವಿಧ ಸನ್ನಿವೇಶಗಳನ್ನ ಎದುರಿಸ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ಬಿಡುಗಡೆಯಾಗುವಂತಹ ಹಾರ್ಮೋನು ನಮ್ಮ ದೇಹವು ತುರ್ತು ಪರಿಸ್ಥಿತಿಯನ್ನ ಎದುರಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಇನ್ಸುಲಿನ್ ಹಾರ್ಮೋನು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಅಲ್ವಾ? ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುತ್ತೆ. ಹಾಗೆ ಅಡ್ರಿನಲಿನ್, ಟೆಸ್ಟೋಸ್ಟಿರಾನ್, ಇನ್ಸುಲಿನ್ ಆಯ್ತು. ಥೈರಾಕ್ಸಿನ್ ಹಾರ್ಮೋನ್ ನ ಕಾರ್ಯ ಏನು? ಇದು ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುವಂತಹ ಹಾರ್ಮೋನು. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ, ಥೈರಾಕ್ಸಿನ್. ಐದನೇ ಪ್ರಶ್ನೆಯನ್ನ ನೋಡಿ. ಮೊಳೆಯುತ್ತಿರುವ ಬೀಜವಿರುವ ಕುಂಡವನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಇಡಲಾಗಿದೆ. ಉರಿಯುತ್ತಿರುವ ಮೇಣದ ಬತ್ತಿಯೊಂದನ್ನು ಅದರ ಸಮೀಪ ಕೆಲವು ದಿನಗಳವರೆಗೆ ಇರಿಸಲಾಗುತ್ತದೆ. ಮೊಳಕೆಯ ಮೇಲ್ಭಾಗವು ಉರಿಯುತ್ತಿರುವ ಮೇಣದ ಬತ್ತಿಯ ಬೆಳಕಿನ ಕಡೆಗೆ ಬಾಗುತ್ತದೆ. ಇದು ರಾಸಾಯನಿಕ ಅನುವರ್ತನೆ, ದ್ಯುತಿ ಅನುವರ್ತನೆ, ಗುರುತ್ವಾನುವರ್ತನೆ, ಜಲಾನುವರ್ತನೆ. ನೋಡಿ, ಬೆಳೆಯುತ್ತಿರುವಂತಹ ಒಂದು
ಬೀಜವಿರುವಂತಹ ಒಂದು ಕುಂಡವನ್ನ ಕತ್ತಲೆ ಕೋಣೆಯಲ್ಲಿ ಇರಿಸಲಾಗಿದೆ. ಆದರೆ ಉರಿಯುತ್ತಿರುವ ಮೇಣದ ಬತ್ತಿಯೊಂದನ್ನ ಅದರ ಸಮೀಪ ಕೆಲವು ದಿನಗಳವರೆಗೆ ಇರಿಸಲಾಗುತ್ತೆ ಅಲ್ವಾ. ಅದು ಯಾವ ಕಡೆ ಬಾಗುತ್ತದೆ? ಇದು ಮೇಣದ ಬತ್ತಿಯ ಕಡೆ ಬಾಗತ್ತೆ. ಅದನ್ನ ಏನಂತ ಕರೀತಾರೆ? ಜಲಾನುವರ್ತನೆ. ಜಲಾನುವರ್ತನೆ ಅಂದ್ರೆ ನೀರಿನ ಕಡೆಗೆ ಚಲಿಸುವಂತದ್ದು ಅಲ್ವಾ. ಇದು ಜಲಾನುವರ್ತನೆ ಅಲ್ಲ. ಗುರುತ್ವಾನುವರ್ತನೆ ಅಂದ್ರೆ ಗುರುತ್ವದ ಕಡೆಗೆ ಚಲಿಸುವಂತದ್ದು, ಅದು ಕೂಡ ತಪ್ಪಾಗಿದೆ. ದ್ಯುತಿ ಅನುವರ್ತನೆ, ದ್ಯುತಿ ಅಂದ್ರೆ ಬೆಳಕು ಅಲ್ವಾ. ಬೆಳಕಿನ ಕಡೆಗೆ ಅದು ಬೆಳೆಯುವಂಥದ್ದು, ಅದನ್ನ ನಾವೇನಂತ ಕರಿತೇವೆ? ಅಲ್ಲಿ ಮೇಣದ ಬತ್ತಿ ಅನ್ನುವಂಥದ್ದು ಬೆಳಕಿನ ಆಕಾರವಾಗಿದೆ, ಅದನ್ನ ನಾವು ದ್ಯುತಿ ಅನುವರ್ತನೆ ಅಂತ ಕರಿತೇವೆ. ರಾಸಾಯನಿಕ ಅನುವರ್ತನೆ ಅಂದ್ರೆ ಪರಾಗರೇಣುಗಳು ಅಂಡಾಣುಗಳ ಕಡೆಗೆ ಬೆಳವಣಿಗೆ ಹೊಂದೋದನ್ನ ನಾವು ರಾಸಾಯನಿಕ ಅನುವರ್ತನೆಗೆ ಉದಾಹರಣೆ ಅಂತ ಹೇಳ್ಬೋದು. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ, ದ್ಯುತಿ ಅನುವರ್ತನೆ. ಪ್ರಶ್ನೆಯನ್ನ ಬರ್ಕೊಳ್ಳಿ. ಆರನೇ ಪ್ರಶ್ನೆಯನ್ನು ನೋಡಿ. ಎರಡು ನರಕೋಶಗಳ ಮಧ್ಯೆ ಇರುವ ಸ್ಥಳಾವಕಾಶ ಡೆಂಡ್ರೈಟ್, ಆಕ್ಸಾನ್, ಸಂಸರ್ಗ, ಕೋಶಕಾಯ. ನಿಮ್ಗೆ ಗೊತ್ತಿದೆ ಎರಡು ನರಕೋಶಗಳ ಮಧ್ಯೆ ನೋಡಿ, ನರಕೋಶ ಅಲ್ವಾ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೊಂದು ನರಕೋಶ ಅಂತ ಅಲ್ವಾ. ಈ ನರಕೋಶ ನರ ತುದಿ ಇರತ್ತೆ, ಇಲ್ಲಿಂದ ಇನ್ನೊಂದು ನರಕೋಶ ಇರತ್ತೆ ಅಲ್ವಾ. ಈ ರೀತಿಯಾಗಿ ಇನ್ನೊಂದು ನರಕೋಶ ಇರತ್ತೆ. ಈ ರೀತಿಯಾಗಿ ಅಲ್ವಾ. ನೋಡಿ, ಈ ಎರಡು ನರಕೋಶಗಳ ಮಧ್ಯೆ ಒಂದು ಅಂತರ ಇದೆ ಅಲ್ವಾ, ಆ ಒಂದು ಸ್ಥಳಾವಕಾಶ ಇದೆ. ಇಲ್ಲಿ ಈ ಒಂದು ಕವಲುಗಳನ್ನ ನಾವು ಡೆಂಡ್ರೈಟ್ಗಳು ಅಂತ ಕರಿತೇವೆ. ಈ ಉದ್ದನೆಯ ನರಕೋಶದ ಈ ಉದ್ದನೆಯ ಭಾಗವನ್ನ ಆಕ್ಸಾನ್ ಅಂತ ಕರಿತೇವೆ. ಕೋಶಕಾಯ, ಇದನ್ನ ನಾವು ಕೋಶಕಾಯ ಅಂತ ಕರಿತೇವೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ, ಸಂಸರ್ಗ ಅಲ್ವಾ. ಸರಿಯಾದ ಉತ್ತರ ಆಪ್ಷನ್ ಸಿ. ನೋಡಿ, 7ನೇ ಪ್ರಶ್ನೆಯನ್ನು ನೋಡಿ. ಸಸ್ಯಗಳಲ್ಲಿ ಧನ ಗುರುತ್ವಾನುವರ್ತನೆಗೆ ಒಂದು ಉದಾಹರಣೆ: ಕಾಂಡದ ಬೆಳವಣಿಗೆ, ಮಣ್ಣಿನ ಆಳಕ್ಕೆ ಬೇರುಗಳ ಬೆಳವಣಿಗೆ, ಬಳ್ಳಿಗಳ ಕುಡಿಗಳ ಬೆಳವಣಿಗೆ, ಬೇರುಗಳ ಮೇಲ್ಮುಖ ಬೆಳವಣಿಗೆ. ನೋಡಿ, ಸಸ್ಯಗಳಲ್ಲಿ ಧನ ಗುರುತ್ವಾನುವರ್ತನೆ, ಒಂದು ಸಸ್ಯವನ್ನ ತೆಗೆದುಕೊಂಡಾಗ ಬೇರು ಏನಾಗತ್ತೆ? ಮಣ್ಣಿನ ಕಡೆ ಅದು ಬೆಳವಣಿಗೆ ಹೊಂದುತ್ತಾ ಹೋಗುತ್ತೆ ಅಲ್ವಾ. ಕಾಂಡ ಏನಾಗತ್ತೆ? ಮೇಲ್ಗಡೆ ಅದು ಸೂರ್ಯನ ಬೆಳಕಿನ ಕಡೆಗೆ ಬೆಳವಣಿಗೆ ಹೊಂದುತ್ತಾ ಹೋಗುತ್ತೆ ಅಲ್ವಾ. ಇಲ್ಲಿ ಈ ಒಂದು ಗುರುತ್ವದ ಕಡೆಗೆ ಬೆಳವಣಿಗೆ ಹೊಂದೋದು ಯಾವುದು? ಈ ಒಂದು ಬೇರು ಗುರುತ್ವದ ಕಡೆಗೆ ಬೆಳವಣಿಗೆ ಹೊಂದುತ್ತೆ, ಕಾಂಡದ ಭಾಗ ಗುರುತ್ವದ ವಿರುದ್ಧ ದಿಕ್ಕಿನಲ್ಲಿ ಬೆಳವಣಿಗೆ ಹೊಂದುತ್ತಾ ಇರುತ್ತೆ. ಇದನ್ನ ಋಣ ಗುರುತ್ವಾನುವರ್ತನೆ ಅಂತ ಕರಿತೇವೆ. ಋಣ ಗುರುತ್ವಾನುವರ್ತನೆ. ಇದನ್ನ ಧನ ಬೇರುಗಳ ಬೆಳವಣಿಗೆಯನ್ನ ನಾವು ಧನ ಗುರುತ್ವಾನುವರ್ತನೆ ಅಂತ ಕರಿತೇವೆ. ಇಲ್ಲಿ ನೋಡಿ, ಧನ ಗುರುತ್ವಾನುವರ್ತನೆಗೆ ಒಂದು ಉದಾಹರಣೆ ಕಾಂಡದ ಬೆಳವಣಿಗೆ ಅಲ್ಲ, ಕಾಂಡದ ಬೆಳವಣಿಗೆ ಋಣ ಗುರುತ್ವಾನುವರ್ತನೆ ಅಲ್ವಾ. ಮಣ್ಣಿನ ಆಳಕ್ಕೆ ಬೇರುಗಳ ಬೆಳವಣಿಗೆ, ಮಣ್ಣಿನ ಆಳಕ್ಕೆ ಬೇರುಗಳು ಬೆಳವಣಿಗೆ ಹೊಂದುವುದನ್ನ ನಾವು ಧನ ಗುರುತ್ವಾನುವರ್ತನೆ ಅಂತ ಹೇಳ್ತೇವೆ. ಬಳ್ಳಿಗಳ ಕುಡಿಗಳ ಬೆಳವಣಿಗೆ, ಇದು ಕೂಡ ಧನ ಗುರುತ್ವಾನುವರ್ತನೆ ಅಲ್ಲ. ಬೇರುಗಳ ಮೇಲ್ಮುಖ ಬೆಳವಣಿಗೆ, ಕೆಲವೊಂದು ಬೇರುಗಳು ಏನಾಗಿರುತ್ತೆ, ಈ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಏನಾಗಿರುತ್ತೆ, ಆ ಒಂದು ಭಾಗಗಳಲ್ಲಿ, ಆ ಸಸ್ಯಗಳಲ್ಲಿ ಬೇರುಗಳು ಮೇಲ್ಮುಖವಾಗಿ ಈ ಒಂದು ಭೂಮಿಯಿಂದ ಮೇಲ್ಗಡೆ ಈ ರೀತಿಯಾಗಿ ಬೇರುಗಳು ಕಂಡು ಬರುತ್ತೆ. ಇವುಗಳು ಕೂಡ ಧನ ಗುರುತ್ವಾನುವರ್ತನೆಗೆ ಉದಾಹರಣೆ ಅಲ್ಲ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಮಣ್ಣಿನ ಆಳಕ್ಕೆ ಬೇರುಗಳ ಬೆಳವಣಿಗೆ. ನೆಕ್ಸ್ಟ್ ನೋಡಿ, ಅನೈಚ್ಛಿಕ ಕ್ರಿಯೆಗಳು ಡ್ಯಾಶ್ ಇಂದ ನಿಯಂತ್ರಿಸಲ್ಪಡುತ್ತವೆ: ಮಧ್ಯದ ಮೆದುಳು ಮತ್ತು ಮುಮ್ಮೆದುಳಿನಿಂದ, ಹಾಗೆ ಮುಮ್ಮೆದುಳು, ಮಹಾಮಸ್ತಿಷ್ಕ, ಹೈಪೋಥಲಾಮಸ್. ಇಲ್ಲಿ ಅನೈಚ್ಛಿಕ ಕ್ರಿಯೆಗಳು ಅಂದ್ರೆ ನಮ್ಮ
ಇಚ್ಛೆಗೆ ಅನುಸಾರವಾಗಿ ನಡೆಯುವಂತದ್ದಲ್ಲ. ನಾ ನಮ್ಮ ಇಚ್ಛೆಗೆ ಅನುಸಾರವಾಗಿ ನಮ್ಮಿಂದ ನಿಯಂತ್ರಿಸಲ್ಪಡುವಂತಹ ಒಂದು ಕ್ರಿಯೆಗಳನ್ನ, ನಾವು ನಿಯಂತ್ರಿಸಲ್ಪಡುವಂತಹ ಕ್ರಿಯೆಗಳನ್ನ ಐಚ್ಛಿಕ ಕ್ರಿಯೆಗಳು ಅಂತ ಹೇಳ್ತೇವೆ. ಆಮ್, ಸ್ನಾಯುಗಳ ಚಲನೆ ಇರಬಹುದು ಅಲ್ವಾ. ಅನೈಚ್ಛಿಕ ಕ್ರಿಯೆಗಳು ಅಂದ್ರೆ ನಮ್ಮ ನಿಯಂತ್ರಣದಲ್ಲಿ ಇರದೇ ಇರುವಂತಹ ಒಂದು ಕ್ರಿಯೆಗಳು. ಇವು ನಮ್ಮ ಮೆದುಳಿನ ಯಾವ ಭಾಗದಿಂದ ನಿಯಂತ್ರಿಸಲ್ಪಡುತ್ತೆ ಅಂತ ಕೇಳಿದ್ದಾರೆ. ಮಧ್ಯದ ಮಿದುಳು ಮತ್ತು ಹಿಮ್ಮೆದುಳಿನಿಂದ. ಮೊದಲನೇ ಆಪ್ಷನ್ ನೋಡಿ, ಮಧ್ಯದ ಮಿದುಳು ಮತ್ತು ಹಿಮ್ಮೆದುಳಿನಿಂದ. 9ನೇ ಪ್ರಶ್ನೆನ ನೋಡಿ, ಮಿದುಳು ಬಳ್ಳಿಯನ್ನು ಡ್ಯಾಶ್ ರಕ್ಷಿಸುತ್ತದೆ. ಮಿದುಳು ಬಳ್ಳಿ ಯಾವ ರೀತಿಯಾಗಿ ಸಂರಕ್ಷಿಸಲ್ಪಟ್ಟಿದೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಎಲುಬಿನ ಪೆಟ್ಟಿಗೆಯಲ್ಲಿ, ಕಶೇರು ಸ್ತಂಭ ಅಥವಾ ಬೆನ್ನು ಮೂಳೆ, ಮುಮ್ಮೆದುಳು, ಮಧ್ಯದ ಮಿದುಳು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಎಲುಬಿನ ಪೆಟ್ಟಿಗೆ ಇದು ಮೆದುಳಿನ ಪ್ರಮುಖವಾದ ಭಾಗವನ್ನ ಅದು ಸಂರಕ್ಷಣೆ ಮಾಡುತ್ತೆ. ಇಲ್ಲಿ ನೋಡಿ, ಮಿದುಳು ಈ ರೀತಿಯಾಗಿದೆ ಅಂದ್ರೆ ಮಿದುಳು ಬಳ್ಳಿ ಈ ರೀತಿಯಾಗಿರುತ್ತೆ ಅಲ್ವಾ. ಜಸ್ಟ್ ಇಮ್ಯಾಜಿನೇಷನ್. ಇಲ್ಲಿ ನೋಡಿ, ಈ ಮೆದುಳು ಬಳ್ಳಿಯನ್ನ ಏನ್ ಮಾಡುತ್ತೆ, ಎಲುಬಿನ ಪೆಟ್ಟಿಗೆ ಅನ್ನುವಂಥದ್ದು ಈ ರೀತಿಯಾಗಿ ಸಂರಕ್ಷಣೆ ಮಾಡುತ್ತೆ. ಈ ಮಿದುಳು ಬಳ್ಳಿಯನ್ನ ಕಶೇರು ಸ್ತಂಭ ಅಥವಾ ಬೆನ್ನು ಮೂಳೆ ಅಂತ ನಾವೇನು ಕರಿತೇವಲ್ಲ, ಆ ಒಂದು ಭಾಗದಿಂದ ಇದು ಸಂರಕ್ಷಿಸಲ್ಪಟ್ಟಿದೆ. ಆದ್ರಿಂದ ಮಿದುಳು ಬಳ್ಳಿಯನ್ನ ರಕ್ಷಿಸುವಂತದ್ದು ಬೆನ್ನು ಮೂಳೆ ಅಥವಾ ಕಶೇರು ಸ್ತಂಭ. 10ನೇ ಪ್ರಶ್ನೆಯನ್ನು ನೋಡಿ, ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ಬೆಳವಣಿಗೆ ಇದಕ್ಕೆ ಉದಾಹರಣೆ ಅಂತ ಹೇಳ್ಬಹುದು. ಜಲಾನುವರ್ತನೆ, ರಾಸಾಯನಿಕ ಅನುವರ್ತನೆ, ಗುರುತ್ವಾನುವರ್ತನೆ, ದ್ಯುತೀಯ ಅನುವರ್ತನೆ. ಇಲ್ಲಿ ಅಂಡಾಣುಗಳ ಕಡೆಗೆ ಪರಾಗರೇಣುಗಳ ನಳಿಕೆಗಳ ಬೆಳವಣಿಗೆ ಇದು ಜಲಾನುವರ್ತನೆ ಅಲ್ಲ ಅಲ್ವಾ. ಇದು ಗುರುತ್ವದ ಕಡೆಗೂ ಕೂಡ ಚಲನೆ ಆಗ್ತಾ ಇಲ್ಲ, ಇದು ಕೂಡ ಗುರುತ್ವಾನುವರ್ತನೆ ಅಲ್ಲ, ದ್ಯುತೀಯ ಅನುವರ್ತನೆ ಕೂಡ ಅಲ್ಲ. ಸರಿಯಾದ ಉತ್ತರ ರಾಸಾಯನಿಕ ಅನುವರ್ತನೆ. ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ಬೆಳವಣಿಗೆ ರಾಸಾಯನಿಕ ಅನುವರ್ತನೆಗೆ ಒಂದು ಉದಾಹರಣೆ. ವೆರಿ ಇಂಪಾರ್ಟೆಂಟ್ ಇದೆ ಇದು, ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ಬೆಳವಣಿಗೆ. ಓಕೆ, ನೋಡಿ ನಾವು ಇಷ್ಟು ಹೊತ್ತು ಬಹು ಆಯ್ಕೆಯ ಪ್ರಶ್ನೆಗಳನ್ನ ತಿಳ್ಕೊಂಡ್ವಿ ಅಲ್ವಾ. ಈಗ 1 ಅಂಕದ ಪ್ರಶ್ನೆಗಳನ್ನ ತಿಳ್ಕೊಳ್ಳೋಣ. ಅಂದ್ರೆ ಶಾರ್ಟ್ ಆಗಿ ಯಾವ ರೀತಿಯಾಗಿ ಉತ್ತರವನ್ನ ಬರೀತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಸಸ್ಯಗಳಲ್ಲಿ ಅಬ್ಸಿಸಿಕ್ ಆಮ್ಲದ ಪಾತ್ರವೇನು ಅಂತ ಕೇಳಿದ್ದಾರೆ. ಸಸ್ಯಗಳಲ್ಲಿ ಅಬ್ಸಿಸಿಕ್ ಆಮ್ಲದ ಪಾತ್ರವೇನು ಅಂತ ಅಲ್ವಾ. ಇಲ್ಲಿ ಅಬ್ಸಿಸಿಕ್ ಆಮ್ಲ ಇದೊಂದು ಹಾರ್ಮೋನು, ಸಸ್ಯಗಳಲ್ಲಿ ಬಿಡುಗಡೆ ಆಗುವಂತ ಹಾರ್ಮೋನು ಅಲ್ವಾ. ಸಸ್ಯಗಳಲ್ಲಿ ಆಕ್ಸಿನ್ ಇರಬಹುದು, ಜಿಬ್ಬರ್ಲಿನ್ ಇರಬಹುದು ಅಥವಾ ಸೈಟೋಕೈನಿನ್ ಇರಬಹುದು. ಅದು ಬೆಳವಣಿಗೆಯನ್ನ ಉತ್ತೇಜಿಸುತ್ತೆ. ಆದ್ರೆ ಅಬ್ಸಿಸಿಕ್ ಆಮ್ಲ ಅನ್ನುವಂಥದ್ದು ಏನ್ ಮಾಡುತ್ತೆ, ಇದು ಬೆಳವಣಿಗೆಯನ್ನ ಪ್ರತಿಬಂಧಿಸುವಂತ ಹಾರ್ಮೋನು. ಅಬ್ಸಿಸಿಕ್ ಎಂಬ ಹಾರ್ಮೋನು ಅದು ಬೆಳವಣಿಗೆಯನ್ನ ಪ್ರತಿಬಂಧಿಸುತ್ತದೆ. ಯಾಕೆ ಬೆಳವಣಿಗೆಯನ್ನ ಪ್ರತಿಬಂಧಿಸುತ್ತದೆ? ಉದಾಹರಣೆಗೆ, ಕೆಲವೊಂದು ಸಂದರ್ಭದಲ್ಲಿ ವಾತಾವರಣದಲ್ಲಿ ಸಸ್ಯಕ್ಕೆ ಬೇಕಾದಂತಹ ನೀರು ಅಥವಾ ವಾತಾವರಣದ ಕೆಲವೊಂದು ಅಂಶಗಳು ಅದಕ್ಕೆ ಸಿಗದೇ ಇದ್ದಾಗ ಅದು ಈ ಹಾರ್ಮೋನು ಬಿಡುಗಡೆ ಆಗತ್ತೆ. ಈ ಹಾರ್ಮೋನು ಬಿಡುಗಡೆ ಆದಾಗ ಏನಾಗುತ್ತೆ, ಉದಾಹರಣೆಗೆ ವಾತಾವರಣದಲ್ಲಿ ನೀರಿನ ಅಂಶ ಕಡಿಮೆ ಇದೆ, ಸಸ್ಯ ಬಹಳಷ್ಟು ಬೆಳವಣಿಗೆಗೆ ನೀರಿನ ಅಂಶವನ್ನ ಬಳಸ್ಕೊಳ್ತಾ ಇದೆ, ಗೊತ್ತಾಯ್ತಾ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಹಾರ್ಮೋನ್ ಬಿಡುಗಡೆ ಆಗತ್ತೆ, ಸಸ್ಯದ ಬೆಳವಣಿಗೆಯನ್ನ ನಿಯಂತ್ರಿಸುತ್ತೆ. ಯಾಕೆ ನಿಯಂತ್ರಿಸುತ್ತೆ? ವಾತಾವರಣದಲ್ಲಿ ನೀರಿನ ಅಂಶ ಕಡಿಮೆ ಇದೆ, ಬೆಳವಣಿಗೆ ಹೊಂದೋದಾದ್ರೆ ಅದು ಹೆಚ್ಚು ನೀರನ್ನ ಉಪಯೋಗಿಸ್ಕೊಂಡ್ ಬಿಡುತ್ತೆ ಅಲ್ವಾ. ಆ ಒಂದು ಸಂದರ್ಭದಲ್ಲಿ ಬೆಳವಣಿಗೆಯನ್ನ ಕುಂಠಿತಗೊಳಿಸೋದ್ರ ಮೂಲಕ ಆ ಒಂದು ಸಸ್ಯವನ್ನ ಆ ಒಂದು ಸಂದರ್ಭದಲ್ಲಿ ಆ ಒಂದು ವಾತಾವರಣದಲ್ಲಿ ಉಂಟಾದಂತಹ ಒಂದು ಒಂದು ಇದರಿಂದ ಏನ್ ಮಾಡುತ್ತೆ, ಈ ಒಂದು ಆಮ್ಲ ಸಸ್ಯವನ್ನ ಸಂರಕ್ಷಣೆ ಮಾಡುತ್ತೆ. ಈ ರೀತಿಯಾಗಿ ಅದು ಸಸ್ಯಗಳಿಗೆ ಸಹಾಯಕವಾಗಿದೆ ಅಂತ ಹೇಳ್ತೇವೆ. ಇಲ್ಲಿ ನಿಮ್ಗೆ ಅಬ್ಸಿಸಿಕ್ ಆಮ್ಲದ ಕಾರ್ಯವನ್ನು ಕೇಳ್ಬಹುದು, ಆಕ್ಸಿನ್ ಕೇಳ್ಬಹುದು, ಸೈಟೋಕೈನಿನ್ ಕೇಳ್ಬಹುದು ಅಥವಾ ಜಿಬ್ಬರ್ಲಿನ್ ಕೂಡ ಕೇಳ್ಬಹುದು. ತುಂಬಾ ಇಂಪಾರ್ಟೆಂಟ್ ಇದೆ ಈ ಹಾರ್ಮೋನುಗಳು ಮತ್ತೆ ಅವುಗಳ ಕಾರ್ಯ ಅನ್ನುವಂಥದ್ದು, ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ.
ಎರಡನೇ ಪ್ರಶ್ನೆನೂ ಕೂಡ ಅದೇ ರೀತಿಯಾಗಿದೆ. ಸಸ್ಯಗಳ ಬೆಳವಣಿಗೆಯನ್ನ ಪ್ರತಿಬಂಧಿಸುವ ಹಾರ್ಮೋನು ಯಾವುದು? ಇದನ್ನ ನಾವು ಅಬ್ಸಿಸಿಕ್ ಆಮ್ಲ ಅಂತ ಕರಿತೇವೆ ಅಲ್ವಾ. ಸಸ್ಯಗಳ ಬೆಳವಣಿಗೆಯನ್ನ ಪ್ರತಿಬಂಧಿಸುವಂತ ಹಾರ್ಮೋನ್ ಯಾವುದು? ಅಬ್ಸಿಸಿಕ್ ಆಮ್ಲ. ಮೂರನೇ ಪ್ರಶ್ನೆಯನ್ನ ನೋಡಿ. ಸಸ್ಯಗಳ ಬೇರು ಮತ್ತು ಚಿಗುರುಗಳಲ್ಲಿ ಬೆಳವಣಿಗೆ ತರಲು ಅಗತ್ಯವಾದ ಅನುವರ್ತನೆಗಳು ಯಾವುವು ಅಂತ ಇದೆ. ಸಸ್ಯಗಳ ಬೇರು ಮತ್ತೆ ಚಿಗುರುಗಳಲ್ಲಿ, ಸಸ್ಯಗಳ ಬೇರು ಬೆಳವಣಿಗೆ ಆಗ್ಲಿಕ್ಕೆ ಅಥವಾ ಚಿಗುರುಗಳ ಬೆಳವಣಿಗೆ ಆಗ್ಲಿಕ್ಕೆ ಅಗತ್ಯವಾಗಿರುವಂತಹ ಅನುವರ್ತನೆ ಯಾವುದು? ದ್ಯುತಿ ಅನುವರ್ತನೆಗಳು. ದ್ಯುತಿ ಅನುವರ್ತನೆ ಹಾಗೆ ಇನ್ನೊಂದು ಯಾವುದು? ಗುರುತ್ವಾನುವರ್ತನೆ. ದ್ಯುತಿ ಅನುವರ್ತನೆ ಮತ್ತೆ ಗುರುತ್ವಾನುವರ್ತನೆ ಅಂತ ಹೇಳ್ಬಹುದು. ನೋಡಿ, ಸಸ್ಯಗಳ ಬೇರು ಬೆಳವಣಿಗೆ ಆಗ್ಬೇಕು ಅಂದ್ರೆ ಅದು ಗುರುತ್ವದ ಕಡೆಗೆ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಲ್ವಾ, ಅದನ್ನ ನಾವು ಗುರುತ್ವ ಅನುವರ್ತನೆ ಅಂತ ಹೇಳ್ತೇವೆ. ಹಾಗೆ ಕಾಂಡ ಕಾಂಡ ಅನ್ನುವಂಥದ್ದು ಬೆಳಕಿನ ಕಡೆಗೆ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಲ್ವಾ, ಆದ್ರಿಂದ ಅದನ್ನ ನಾವು ದ್ಯುತಿ ಅನುವರ್ತನೆ ಅಂತ ಹೇಳ್ತೇವೆ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸುವ ಹಾರ್ಮೋನು ಯಾವುದು? ಇದು 1 ಅಂಕದ ಪ್ರಶ್ನೆ. ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸುವಂತ ಹಾರ್ಮೋನು ಯಾವುದು? ಇನ್ಸುಲಿನ್ ಅಲ್ವಾ. ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸುವಂತ ಹಾರ್ಮೋನು ಇನ್ಸುಲಿನ್. 5ನೇ ಪ್ರಶ್ನೆಯನ್ನ ನೋಡಿ. ನೇರ ರೇಖೆಯಲ್ಲಿ ನಡೆಯುವುದು, ಈ ಕ್ರಿಯೆಯು ಮೆದುಳಿನ ಯಾವ ಭಾಗದಿಂದ ನಿಯಂತ್ರಿಸಲ್ಪಡುತ್ತದೆ? ನೇರ ರೇಖೆಯಲ್ಲಿ ಅಂದ್ರೆ ಬಾಡಿ ಬ್ಯಾಲೆನ್ಸ್ ಅಂತ ಹೇಳ್ತೇವೆ ಅಲ್ವಾ ನಾವು. ಈ ಒಂದು ನೇರ ರೇಖೆಯಲ್ಲಿ ನಡೆಯುವಂಥದ್ದು ನಮ್ಮ ಮೆದುಳಿನ ಯಾವ ಭಾಗದಿಂದ ನಿಯಂತ್ರಿಸುತ್ತದೆ? ಇದು ಹಿಮ್ಮೆದುಳಿನ ಭಾಗವಾದ ಅನುಮಸ್ತಿಷ್ಕದಿಂದ, ಅಂದ್ರೆ ಬಾಡಿ ಬ್ಯಾಲೆನ್ಸ್ ಇದೆ ಅಲ್ವಾ, ಅದು ನಮ್ಮ ಹಿಮ್ಮೆದುಳಿನ ಭಾಗವಾದ ಅನುಮಸ್ತಿಷ್ಕದಿಂದ ನಿಯಂತ್ರಿಸಲ್ಪಡುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಮೆದುಳಿನ ಯಾವ ಭಾಗ ಗ್ರಾಹಕ ಜೀವಕೋಶಗಳಿಂದ ಸಂವೇದನಾ ಆವೇಗಗಳನ್ನ ಸ್ವೀಕರಿಸುವ ಪ್ರದೇಶಗಳನ್ನ ಹೊಂದಿದೆ? ಅಂದ್ರೆ ನಮ್ಮ ಮೆದುಳಿನ ಭಾಗ, ಯಾವ ಭಾಗ ನಮ್ಮ ಗ್ರಾಹಕ ಜೀವಕೋಶಗಳು ಅಲ್ವಾ, ನಮ್ಮ ಬೇರೆ ಬೇರೆ ಇಂದ್ರಿಯಗಳಲ್ಲಿರುವಂತಹ ಗ್ರಾಹಕ ಜೀವಕೋಶಗಳು, ಉದಾಹರಣೆಗೆ ಚರ್ಮ ಇರಬಹುದು, ನಾಲಿಗೆ ಇರಬಹುದು, ಇಲ್ಲಿರುವಂತಹ ಗ್ರಾಹಕ ಜೀವಕೋಶಗಳು ಪಡೆದಂತ ಸಂವೇದನಾ ಆವೇಗಗಳನ್ನ ಸ್ವೀಕರಿಸಿ ಅದಕ್ಕೆ ಪ್ರತಿಕ್ರಿಯೆಯನ್ನ ಮಾಡುವಂತಹ ಒಂದು ಭಾಗ ಯಾವುದು? ಅದನ್ನ ನಾವು ಮುಮ್ಮೆದುಳು ಅಂತ ಹೇಳ್ತೇವೆ ಅಲ್ವಾ. ಮುಮ್ಮೆದುಳಿನ ಭಾಗ ಮುಮ್ಮೆದುಳು. ಈ ಮುಮ್ಮೆದುಳಿನ ಭಾಗ ಗ್ರಾಹಕ ಜೀವಕೋಶಗಳಿಂದ ಸಂವೇದನಾ ಆವೇಗಗಳನ್ನ ಸ್ವೀಕರಿಸುವ ಪ್ರದೇಶಗಳನ್ನ ಹೊಂದಿದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಮಿದುಳಿನ ಯಾವ ಭಾಗವು ದೇಹದ ಭಂಗಿ ಮತ್ತು ಸಮತೋಲನವನ್ನ ನಿಯಂತ್ರಿಸುತ್ತದೆ? ನಮ್ಮ ದೇಹದ ಭಂಗಿ ಮತ್ತೆ ಸಮತೋಲನ ಅಲ್ವಾ, ನಾನು ಹೇಳ್ದೆ ಅಲ್ವಾ ಬಾಡಿ ಬ್ಯಾಲೆನ್ಸ್ ಅಂತ ಇದೆ, ಅದನ್ನ ನಿಯಂತ್ರಿಸುವಂತಹ ಒಂದು ಭಾಗ ಯಾವುದು? ಹಿಮ್ಮೆದುಳಿನ ಭಾಗವಾದಂತ ಅನುಮಸ್ತಿಷ್ಕ. ಈ ಅನುಮಸ್ತಿಷ್ಕ ಅನ್ನುವಂಥ ಒಂದು ಭಾಗ ಏನ್ ಮಾಡತ್ತೆ? ದೇಹದ ಭಂಗಿ ಮತ್ತೆ ಸಮತೋಲನವನ್ನ ನಿಯಂತ್ರಿಸುತ್ತದೆ.
ನೋಡಿ, ಒಂದು ಅಂಕದಲ್ಲಿ ಯಾವ ಪ್ರಶ್ನೆಯನ್ನ ಕೇಳಿದ್ದಾರೆ ನೋಡಿ, ಸೈಟೋಕೈನಿನ್ ಹಾರ್ಮೋನಿನ ಕಾರ್ಯವನ್ನ ಬರೆಯಿರಿ ಅಂತ ಇದೆ. ಸೈಟೋಕೈನಿನ್ ಹಾರ್ಮೋನಿನ ಕಾರ್ಯವನ್ನ ಬರೆಯಿರಿ. ನೋಟ್ ಮಾಡ್ಕೊಳ್ಳಿ. ನೋಡಿ, ಸೈಟೋಕೈನಿನ್ಗಳು ಕೋಶ ವಿಭಜನೆಯನ್ನ ಉತ್ತೇಜಿಸುತ್ತವೆ ಮತ್ತು ಸಾಮಾನ್ಯವಾಗಿ ಇವು ಹಣ್ಣು ಮತ್ತು ಬೀಜಗಳಂತಹ ತೀವ್ರ ಕೋಶ ವಿಭಜನೆಗೆ ಒಳಪಡುವ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡುಬರುತ್ತವೆ. ಅಂದ್ರೆ ಇವು ಕೋಶ ವಿಭಜನೆಯನ್ನ ಉತ್ತೇಜಿಸುವುದರ ಮೂಲಕ ಸಸ್ಯದ ಬೆಳವಣಿಗೆಗೆ ಸಹಾಯಕವಾಗಿದೆ ಅಂತ ನೀವು ಬರೀಬಹುದು. ಸೈಟೋಕೈನಿನ್ಗಳು ಕೋಶ ವಿಭಜನೆಯನ್ನ ಉತ್ತೇಜಿಸುತ್ತವೆ ಮತ್ತು ಇವು ಸಸ್ಯದ ಬೆಳವಣಿಗೆಗೆ ಕಾರಣವಾಗಿದೆ ಅಂತ ನೀವು ಉತ್ತರವನ್ನ ಬರಿಬಹುದು. ಬೆಳವಣಿಗೆಯ ಹಾರ್ಮೋನು ಯಾವ ಗ್ರಂಥಿಯಿಂದ ಬಿಡುಗಡೆಯಾಗುತ್ತದೆ? ನಮ್ಮ ದೇಹ ಬೆಳವಣಿಗೆ ಆಗ್ಬೇಕು ಅಂದ್ರೆ ಅಲ್ಲಿ ಒಂದು ಹಾರ್ಮೋನು ಬಿಡುಗಡೆ ಆಗತ್ತೆ ಅಲ್ವಾ? ಸರಿಯಾದ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಯಾವ ಗ್ರಂಥಿಯಿಂದ ಹಾರ್ಮೋನ್ ಬಿಡುಗಡೆ ಆಗತ್ತೆ? ಅದನ್ನ ನಾವು ಪಿಟ್ಯೂಟರಿ ಗ್ರಂಥಿ ಅಂತ ಕರಿತೇವೆ ಅಲ್ವಾ? ಪಿಟ್ಯೂಟರಿ ಗ್ರಂಥಿ. ಪಿಟ್ಯೂಟರಿ ಗ್ರಂಥಿಯಿಂದ ಈ ಒಂದು ಹಾರ್ಮೋನು ಬಿಡುಗಡೆ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುವ ಹಾರ್ಮೋನು ಯಾವುದು? ಈ ಒಂದು ಪ್ರಶ್ನೆ ಬಗ್ಗೆ ನಾವು ಆಲ್ರೆಡಿ ಉತ್ತರವನ್ನ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ತಿಳ್ಕೊಂಡಿದ್ದೇವೆ. ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುವಂತ ಹಾರ್ಮೋನು ಯಾವುದು? ಅದನ್ನ ನಾವು ಥೈರಾಕ್ಸಿನ್ ಹಾರ್ಮೋನು ಅಂತ ಕರಿತೇವೆ ಅಲ್ವಾ? ಥೈರಾಕ್ಸಿನ್ ಹಾರ್ಮೋನು. ನೋಡಿ, ಒಂದು ಅಂಕದ ಪ್ರಶ್ನೆಗಳನ್ನ ನಾವು ತಿಳ್ಕೊಂಡ್ವಿ. ಈಗ ನಾವು ಹೆಚ್ಚಿನ ಅಂಕಗಳ ಪ್ರಶ್ನೆಗಳನ್ನ ತಿಳ್ಕೊಳ್ಳಿಕ್ಕಿದ್ದೇವೆ. ಮೊದಲನೇ ಪ್ರಶ್ನೆ, ಅದರಲ್ಲಿ ಮಾನವನ ಮಿದುಳಿನ ರಚನೆಯನ್ನ ತೋರಿಸುವ ಚಿತ್ರವನ್ನ ಬರೆಯಿರಿ, ಈ ಕೆಳಗಿನ ಭಾಗಗಳನ್ನ ಗುರುತಿಸಿ ಅಂತ ಇದೆ. ನೋಡಿ, ಮಾನವನ ಮೆದುಳಿನ ರಚನೆ ಈ ಒಂದು ಪ್ರಶ್ನೆ ಇದೆ ಅಲ್ವಾ? ಇದನ್ನ ತುಂಬಾ ಸಲ ರಿಪೀಟೆಡ್ ಆಗಿ ಕೇಳಿರುವಂತಹ ಒಂದು ಪ್ರಶ್ನೆ. ನಿಮ್ಗೆ ಗೊತ್ತಿರಬಹುದು, ಮೆದುಳಿನ ಒಂದು ಚಿತ್ರವನ್ನ ತುಂಬಾ ಸಲ ರಿಪೀಟೆಡ್ ಆಗಿ, ನೀವು ಓಲ್ಡ್ ಕ್ವಶನ್ ಪೇಪರ್ ತೆಗೆದ್ರೆ ಗೊತ್ತಾಗತ್ತೆ, ತುಂಬಾ ಸಲ ರಿಪೀಟೆಡ್ ಆಗಿ ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲೂ ನೀವು ಈ ಒಂದು ಪ್ರಶ್ನೆಯನ್ನ ನೋಡಬಹುದು. ಇಲ್ಲಿ ಹೈಪೋಥಲಾಮಸ್ ಮತ್ತೆ ಪಾನ್ಸ್ ಅನ್ನ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ. ಕೆಲವೊಂದು ಸಲ ಬೇರೆ ಬೇರೆ ಭಾಗಗಳನ್ನು ಕೂಡ ಗುರುತಿಸ್ಲಿಕ್ಕೆ ಹೇಳ್ತಾರೆ. ನೋಡಿ, ನೀವು ಈ ಒಂದು ಚಿತ್ರವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಚಿತ್ರದ ಜೊತೆಗೆ ಭಾಗಗಳನ್ನ ಗುರುತಿಸೋದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಲ್ಲಾ ಭಾಗಗಳನ್ನ ಗುರುತಿಸೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಯಾವುದೇ ಭಾಗವನ್ನ ಗುರುತಿಸ್ಲಿಕ್ಕೆ ಹೇಳ್ಬಹುದು. ಅಕಸ್ಮಾತ್ ಆಗಿ ಗುರುತಿಸ್ಲಿಕ್ಕೆ ಹೇಳಿಲ್ಲ ಅಂದ್ರೂ ಕೂಡ ನೀವು ಭಾಗಗಳ ಚಿತ್ರವನ್ನ ಬಿಡಿಸಿದ ತಕ್ಷಣ ಎಲ್ಲಾ ಭಾಗಗಳನ್ನ ಸರಿಯಾಗಿ ಗುರುತಿಸೋದನ್ನ ಮರಿಬಾರದು. ಗೊತ್ತಾಯ್ತಾ? ನೋಡಿ, ಈ ಕೆಳಗಿನ ಸಂದರ್ಭಗಳನ್ನ ಕಲ್ಪಿಸಿಕೊಳ್ಳಿ. ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು, ದೇಹದಲ್ಲಿ ಏರುಪೇರಾಗುತ್ತಿರುವ ರಕ್ತದ ಒತ್ತಡ, ಈ ಸಂದರ್ಭಗಳು ಕ್ರಿಯಾತ್ಮಕವಾಗಿ ಹೇಗೆ ಭಿನ್ನವಾಗಿದೆ, ಕಾರಣ ಕೊಡಿ ಅಂತ ಇದೆ. ಈ ಒಂದು ಎರಡು ಕ್ರಿಯೆಗಳು ಹೇಗೆ ಭಿನ್ನವಾಗಿದೆ ಅಲ್ವಾ? ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು ಅದು ನಮ್ಮ ಐಚ್ಛಿಕ ಕ್ರಿಯೆ ಅಂತ ಹೇಳ್ಬೋದು. ಇದು ಐಚ್ಛಿಕ ಕ್ರಿಯೆ. ಹಾಗೆ ನಮ್ಮ ಇಚ್ಛೆಗೆ ಅನುಗುಣವಾಗಿ ಅಲ್ವಾ, ನಮ್ಗೆ ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟಬೇಕು ಅಂತ ಗೊತ್ತಿರತ್ತೆ. ಆ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಸ್ನಾಯುಗಳ ಮುಖಾಂತರ ಏನ್ ಮಾಡ್ತೇವೆ, ಚಪ್ಪಾಳೆಯನ್ನ ತಟ್ತೇವೆ ಅಲ್ವಾ? ದೇಹದಲ್ಲಿ ಏರುಪೇರಾಗುತ್ತಿರುವಂತಹ ಒಂದು ರಕ್ತದ ಒತ್ತಡ, ಇದು ನಮ್ಮ ನಿಯಂತ್ರಣದಲ್ಲಿ ಇಲ್ಲದೆ ಇರುವಂತಹ ಒಂದು ಕ್ರಿಯೆ ಅಲ್ವಾ? ಆದ್ರಿಂದ ಇದನ್ನ ನಾವು ಅನೈಚ್ಛಿಕ ಕ್ರಿಯೆ ಅಂತ ಕರಿತೇವೆ. ಅನೈಚ್ಛಿಕ ಕ್ರಿಯೆ. ಇಲ್ಲಿ ಐಚ್ಛಿಕ ಕ್ರಿಯೆಗಳು ಮುಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತೆ, ಮುಮ್ಮೆದುಳಿನ ಭಾಗದಿಂದ ನಿಯಂತ್ರಿಸಲ್ಪಡುತ್ತೆ. ಆದ್ರೆ
ಅನೈಚ್ಛಿಕ ಕ್ರಿಯೆಗಳು ಮಧ್ಯದ ಮೆದುಳು ಮತ್ತೆ ಹಿಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತೆ. ಈ ರೀತಿಯಾಗಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಮೂರನೇ ಪ್ರಶ್ನೆಯನ್ನ ನೋಡಿ. ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಮ್ಮ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ. ಇಲ್ಲಿ ಈ ಕ್ರಿಯೆಯಲ್ಲಿ ನಡೆಯುವ ಘಟನೆಗಳನ್ನ ಕ್ರಮಾನುಗತವಾಗಿ ನಿರೂಪಿಸಿ ಮಾನವನ ನರವ್ಯೂಹದ ಯಾವ ಭಾಗ ಈ ಕ್ರಿಯೆಯನ್ನ ನಿಯಂತ್ರಿಸುತ್ತದೆ ಅಂತ ಇದೆ. ನೋಡಿ, ಗೊತ್ತಾಗದೆ, ಪ್ರಶ್ನೆಯನ್ನ ಮೊದಲನೇದಾಗಿ ನೋಟ್ ಮಾಡ್ಕೊಳ್ಳಿ. ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಡೆಯುವಂತ, ನಾವು ಏನ್ ಮಾಡ್ತೇವೆ, ಹಿಂದಕ್ಕೆ ಕಾಲನ್ನ ಎಳೆದುಕೊಂಡು ಬಿಡ್ತೇವೆ ಅಲ್ವಾ, ಸಡನ್ ಆಗಿ. ಇದನ್ನ ನಾವು ಪರಾವರ್ತಿತ ಕ್ರಿಯೆ ಅಂತ ಹೇಳ್ತೇವೆ. ಇಲ್ಲಿ ಏನಾಗತ್ತೆ, ಗ್ರಾಹಕ ಕೋಶಗಳು, ನಮ್ಮ ಚರ್ಮದಲ್ಲಿರುವಂತಹ ಒಂದು ಗ್ರಾಹಕ ಕೋಶಗಳು ಆ ಒಂದು ನೋವನ್ನ ಗ್ರಹಿಸುತ್ತೆ ಅಲ್ವಾ. ಮುಳ್ಳಿನ ಮೇಲೆ ಕಾಲಿಟ್ಟಾಗ ಏನಾಗತ್ತೆ, ಅಲ್ಲಿ ನೋವಾಗತ್ತೆ. ಆ ಒಂದು ಗ್ರಾಹಕ ಕೋಶಗಳದನ್ನ ಗ್ರಹಿಸತ್ತೆ. ಆ ಗ್ರಾಹಕ ಕೋಶಗಳು ಏನ್ ಮಾಡುತ್ತೆ, ಜ್ಞಾನವಾಹಿ ನರಕೋಶದ ಮುಖಾಂತರ ಆ ಒಂದು ಆವೇಗಗಳನ್ನ ಏನ್ ಮಾಡತ್ತೆ, ಅವು ಮಿದುಳು ಬಳ್ಳಿಗೆ ತಲುಪಿಸತ್ತೆ. ಮಿದುಳು ಬಳ್ಳಿಗೆ, ನಾನು ಶಾರ್ಟ್ ಆಗಿ ಬರಿತಾ ಇದ್ದೇನೆ, ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಆ ಜ್ಞಾನವಾಹಿ ನರಕೋಶದ ಮುಖಾಂತರ ಆ ಒಂದು ಆವೇಗಗಳು ಮಿದುಳು ಬಳ್ಳಿಯನ್ನ ತಲುಪತ್ತೆ. ಮಿದುಳು ಬಳ್ಳಿ ಸಂಬಂಧ ಕಲ್ಪಿಸುವ ನರಕೋಶದ ಏನ್ ಮಾಡತ್ತೆ, ಅದು ಆ ಒಂದು ಕ್ರಿಯೆಗೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸಬೇಕು ಅನ್ನುವಂತಹ ಒಂದು ಆವೇಗಗಳನ್ನ ಕ್ರಿಯಾವಾಹಿ ನರಕೋಶಗಳ ಮುಖಾಂತರ ಕಾರ್ಯನಿರ್ವಾಹಕವನ್ನ ತಲುಪತ್ತೆ. ಇಲ್ಲಿ ಕಾರ್ಯನಿರ್ವಾಹಕ ನಮ್ಮ ಸ್ನಾಯುಗಳು ಅಲ್ವಾ, ಕಾರ್ಯನಿರ್ವಾಹಕ ನಮ್ಮ ಸ್ನಾಯುಗಳು. ನಮ್ಮ ಸ್ನಾಯುಗಳನ್ನ ತಲುಪತ್ತೆ. ನಮ್ಮ ಸ್ನಾಯುಗಳೇನ್ ಮಾಡತ್ತೆ, ನಮ್ಮ ಆ ಕಾಲನ್ನ ಹಿಂದಕ್ಕೆ ಎಳೆದುಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಈ ರೀತಿಯಾಗಿ ಈ ಘಟನೆಯನ್ನ ನೀವು ನಿರೂಪಿಸಬೇಕು. ಗ್ರಾಹಕ ಯಾವುದು, ಅದೇನ್ ಮಾಡುತ್ತೆ, ಜ್ಞಾನವಾಹಿ ನರಕೋಶದ ಮುಖಾಂತರ ಏನಾಗತ್ತೆ, ಹಾಗೆ ಮಿದುಳು ಬಳ್ಳಿ ಏನ್ ಮಾಡುತ್ತೆ, ಸಂಬಂಧ ಕಲ್ಪಿಸುವ ನರಕೋಶ, ಹಾಗೆ ಕ್ರಿಯಾವಾಹಿ ನರಕೋಶದ ಮುಖಾಂತರ ಏನಾಗತ್ತೆ, ಆ ಆವೇಗಗಳು ಕಾರ್ಯನಿರ್ವಾಹಕವನ್ನ ತಲುಪಿ ನಮ್ಮ ಸ್ನಾಯುಗಳ ಮುಖಾಂತರ ಕಾಲನ್ನ ಹಿಂದಕ್ಕೆ ಎಳೆದುಕೊಳ್ಳಿಕ್ಕೆ ಸಹಾಯವಾಗತ್ತೆ ಅಲ್ವಾ. ನೋಡಿ, ಮಾನವನ ನರವ್ಯೂಹದ ಯಾವ ಭಾಗ ಈ ಕ್ರಿಯೆಯನ್ನ ನಿಯಂತ್ರಿಸುತ್ತದೆ? ಮಾನವನ ನರವ್ಯೂಹದ ಮಿದುಳು ಬಳ್ಳಿ ಅಲ್ವಾ, ಕೇಂದ್ರ ನರವ್ಯೂಹದ ಮಿದುಳು ಬಳ್ಳಿ ಈ ಒಂದು ಕ್ರಿಯೆಯನ್ನ ನಿಯಂತ್ರಿಸುತ್ತದೆ. ಮಿದುಳು ಬಳ್ಳಿ. ಈ ರೀತಿಯಾಗಿ ನೀವು ಉತ್ತರವನ್ನ ಬರ್ದ್ಕೊಳ್ಬೇಕಾಗತ್ತೆ. ನೋಡಿ, ಇದು 2 ಅಂಕದ ಪ್ರಶ್ನೆ ಅಂತ ನಾವು ಹೇಳ್ಬಹುದು. 2 ಅಥವಾ 3 ಅಂಕಕ್ಕೆ ಕೇಳಬಹುದಾದಂತಹ ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣವಾ? ನೋಡಿ, ಈ ಕೆಳಗೆ ಕೊಟ್ಟಿರುವ ರಚನೆಯನ್ನ ಹೆಸರಿಸಿ. ಇದರ ಸಾಮಾನ್ಯ ಕಾರ್ಯವೇನು? ಎ ಮತ್ತು ಬಿ ಎಂದು ಗುರುತಿಸಿರುವ ಭಾಗಗಳ ಕಾರ್ಯವನ್ನ ತಿಳಿಸಿ. ಈ ರಚನೆಗಳು ಪ್ರಾಣಿಗಳಿಗೆ ಶೀಘ್ರ ಪ್ರತಿಕ್ರಿಯೆಗಳನ್ನ ನೀಡಲು ಪರಿಣಾಮಕಾರಿಯಾಗಿದೆ, ಏಕೆ? ನೋಡಿ, ಪ್ರಶ್ನೆಯನ್ನ ಮೊದಲನೇದಾಗಿ ನೋಟ್ ಮಾಡ್ಕೊಳ್ಳಿ, ಆಮೇಲೆ ಉತ್ತರವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಈ ಕೆಳಗೆ ಕೊಟ್ಟಿರುವ ರಚನೆಯನ್ನ ನಾವೇನ್ ಹೇಳ್ಬಹುದು, ಇದನ್ನ ಪರಾವರ್ತಿತ ಚಾಪ ಅಂತ ಕರಿತೇವೆ ಅಲ್ವಾ. ಪರಾವರ್ತಿತ ಚಾಪ ಅಲ್ವಾ. ಇಲ್ಲಿ ಏನಾಗತ್ತೆ,
ಇದರ ಸಾಮಾನ್ಯ ಕಾರ್ಯವೇನು? ಇದು ಶೀಘ್ರ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಸಹಾಯವಾಗಿದೆ. ಪ್ರಾಣಿಗಳಲ್ಲಿ ಶೀಘ್ರ ಪ್ರತಿಕ್ರಿಯೆಗಳನ್ನ ನೀಡಲು ಸಹಾಯಕವಾಗಿದೆ ಅಂತ ಇದೆ. ಇಲ್ಲಿ ನೋಡಿ, ಎರಡು ಭಾಗಗಳನ್ನ ಗುರುತಿಸಿದ್ದಾರೆ. ಎ ಮತ್ತು ಬಿ ಅನ್ನುವಂತ ಒಂದು ಭಾಗಗಳನ್ನ ಗುರುತಿಸಿದ್ದಾರೆ. ಎ ಅನ್ನುವಂತ ಭಾಗವನ್ನ ನಾವು ಜ್ಞಾನವಾಹಿ ನರಕೋಶ ಅಂತ ಹೇಳ್ಬಹುದು. ಜ್ಞಾನವಾಹಿ ನರಕೋಶ. ಬಿ ಅನ್ನ ನಾವು ಕಾರ್ಯನಿರ್ವಾಹಕ ಅಂತ ಹೇಳ್ಬಹುದು. ಕಾರ್ಯನಿರ್ವಾಹಕ. ಇಲ್ಲಿ ಈ ನೋಡಿ, ಎ ಮತ್ತು ಬಿ ಎಂದು ಗುರುತಿಸಿರುವ ಭಾಗಗಳ ಕಾರ್ಯವನ್ನ ತಿಳಿಸಿ ಅಂತ ಇದೆ. ಜ್ಞಾನವಾಹಿ ನರಕೋಶ ಗ್ರಾಹಕದಿಂದ ಬರುವಂತ ಸಂವೇದನೆಗಳನ್ನ ಏನ್ ಮಾಡುತ್ತೆ, ಅದು ಮಿದುಳು ಬಳ್ಳಿಯನ್ನ ತಲುಪಿಸುತ್ತೆ. ಜ್ಞಾನವಾಹಿ ನರಕೋಶದ ಕಾರ್ಯ ಏನು? ಗ್ರಾಹಕಗಳಿಂದ ಬರುವಂತಹ ಒಂದು ಆವೇಗಗಳನ್ನ ಮಿದುಳು ಬಳ್ಳಿಗೆ ತಲುಪಿಸುವಂತಹ ಒಂದು ಕಾರ್ಯವನ್ನ ಮಾಡುತ್ತೆ. ಹಾಗೆ ಕಾರ್ಯನಿರ್ವಾಹಕ ಏನ್ ಮಾಡುತ್ತೆ, ಇಲ್ಲಿ ಕ್ರಿಯಾವಾಹಿ ನರಕೋಶಗಳಿಂದ ಬಂದಂತಹ ಆವೇಗಗಳನ್ನ ಸ್ವೀಕರಿಸುತ್ತದೆ, ಮತ್ತೆ ಅದು ನಮ್ಮ ಸ್ನಾಯುಗಳ ಚಲನೆಯ ಮೂಲಕ ಆ ಒಂದು ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಸಹಾಯಕವಾಗಿದೆ ಅಲ್ವಾ. ಈ ರಚನೆಗಳು ಪ್ರಾಣಿಗಳಿಗೆ ಶೀಘ್ರ ಪ್ರತಿಕ್ರಿಯೆಗಳನ್ನ ನೀಡಲು ಪರಿಣಾಮಕಾರಿಯಾಗಿದೆ. ಏಕೆ? ಕಾರಣ, ಇದು ಶೀಘ್ರ ಪ್ರತಿಕ್ರಿಯೆಗಳನ್ನ ನೀಡಲಿಕ್ಕೆ ಸಹಾಯಕವಾಗಿದೆ. ಯಾಕೆ ಇದು ಶೀಘ್ರ ಪ್ರತಿಕ್ರಿಯೆಯನ್ನ ನೀಡುತ್ತೆ? ಕಾರಣ, ಇಲ್ಲಿ ಮಿದುಳು ಬಳ್ಳಿಯ ಮೂಲಕ ಏನಾಗತ್ತೆ, ಮಿದುಳು ಬಳ್ಳಿ ಈ ಒಂದು ಕ್ರಿಯೆಯನ್ನ ಮಿದುಳು ಬಳ್ಳಿ ಈ ಒಂದು ಕ್ರಿಯೆಯನ್ನ ನಿಯಂತ್ರಿಸುತ್ತದೆ. ಮಿದುಳಿಗೆ ಈ ಒಂದು ಆವೇಗಗಳು ತಲುಪಿದ್ರೆ ಅಲ್ಲಿ ಪ್ರತಿಕ್ರಿಯೆ ನೀಡಲಿಕ್ಕೆ ಹೆಚ್ಚಿನ ಸಮಯ ಬೇಕಾಗಿರ್ತಿತ್ತು ಅಲ್ವಾ. ಆದ್ರೆ ಇಲ್ಲಿ ಮಿದುಳು ಬಳ್ಳಿಯ ಮೂಲಕ ಆವೇಗಗಳು ಕಾರ್ಯನಿರ್ವಾಹಕಕ್ಕೆ ತಲುಪೋದ್ರಿಂದ ಇಲ್ಲಿ ಕಡಿಮೆ ಸಮಯದಲ್ಲಿ ಶೀಘ್ರವಾಗಿ ಪ್ರತಿಕ್ರಿಯೆಗಳನ್ನ ನೀಡಲಿಕ್ಕೆ ಪರಿಣಾಮಕಾರಿಯಾಗಿದೆ ಅಂತ ಹೇಳ್ತೇವೆ. ನೋಡಿ, ಉತ್ತರವನ್ನ ನೋಟ್ ಮಾಡ್ಕೊಳ್ಳಿ, ಹಾಗೆ ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಹೇಗೆ ಉಂಟಾಗುತ್ತದೆ ಅಂತ ಇದೆ. ನಂತರದ ಪ್ರಶ್ನೆಯನ್ನು ನೋಡಿ. ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಹಾರ್ಮೋನುಗಳ ಸಹಾಯದಿಂದ ಅದು ಉಂಟಾಗತ್ತೆ ಅಲ್ವಾ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಹೇಗೆ ಉಂಟಾಗುತ್ತದೆ? ನೋಡಿ, ಉತ್ತರವನ್ನ ನೋಟ್ ಮಾಡ್ಕೊಳ್ಳಿ. ವಿಭಿನ್ನ ಹಾರ್ಮೋನ್ಗಳು ಬೆಳವಣಿಗೆಗೆ, ಅಭಿವರ್ಧನೆ ಮತ್ತೆ ಪರಿಸರಕ್ಕೆ ಪ್ರತಿಕ್ರಿಯಿಸುವಿಕೆಗಳನ್ನ ಸಮನ್ವಯಗೊಳಿಸಲು ಸಹಾಯ ಮಾಡುತ್ತೆ ಹಾರ್ಮೋನುಗಳು. ಹಾಗೆ ಈ ಹಾರ್ಮೋನುಗಳು ಒಂದು ಪ್ರದೇಶದಲ್ಲಿ ಏನಾಗುತ್ತೆ, ಒಂದು ಸ್ಥಳದಲ್ಲಿ ಸಂಶ್ಲೇಷಿಸಲ್ಪಟ್ಟು ಬೇರೆ ಒಂದು ಸ್ಥಳಕ್ಕೆ ವಿಸರಣೆಗೊಳ್ಳುತ್ತೆ. ಈ ರೀತಿಯಾಗಿ ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಉಂಟಾಗತ್ತೆ. ಹಾಗೆ ಉದಾಹರಣೆಗೆ ಆಕ್ಸಿನ್ ಏನಾಗುತ್ತೆ, ಬೆಳೆಯುತ್ತಿರುವಂತಹ ಒಂದು ಕಾಂಡದ ತುದಿಯಲ್ಲಿ ಬಿಡುಗಡೆ ಆಗತ್ತೆ. ಹಾಗೆ ಜೀವಕೋಶಗಳು ಉದ್ದವಾಗಿ ಬೆಳೆಯಲಿಕ್ಕೆ ಸಹಾಯವಾಗತ್ತೆ. ಜಿಬ್ಬರ್ಲಿನ್ಗಳು ಮತ್ತೆ ಸೈಟೋಕೈನಿನ್ಗಳು ಕೂಡ ಏನ್ ಮಾಡುತ್ತೆ, ಬೆಳವಣಿಗೆಗೆ ಉತ್ತೇಜನವಂತ ನೀಡುವಂತಹ ಒಂದು ಹಾರ್ಮೋನುಗಳಾಗಿದೆ. ಈ ರೀತಿಯಾಗಿ ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಉಂಟಾಗತ್ತೆ. ನೋಡಿ, ಉತ್ತರವನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ನಾನು ಈ ಪ್ರಶ್ನೆಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ನಾವು ಮುಂದಿನ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ, ಆಯ್ತಾ? ಥ್ಯಾಂಕ್ ಯು.